ನೋಡಿ ವೀಕ್ಷಕರೇ, ಇವತ್ತು ನಾನು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕೇಸರಿ ಬಾತ್ಗೆ ಬೇಕಾಗಿರೋ ಸಾಮಾನುಗಳು: 1 ಕಪ್ ರವೆ, ಅದರಲ್ಲಿ 3/4 ಕಪ್ಪು ಸಕ್ಕರೆ. 3/4 ಅಂದರೆ ಇದು ಕರೆಕ್ಟ್ ಆಗುತ್ತೆ. ತುಂಬ ಸ್ವೀಟ್ ಬೇಕಂದರೆ ಇದರಲ್ಲಿ ಫುಲ್ ಹಾಕೊಬೋದು. 1 ಕಪ್ ರವೆ, 1 ಕಪ್ ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಕಡಲೆಕಾಯಿ ಎಣ್ಣೆ, ಸ್ವಲ್ಪ ಏಲಕ್ಕಿ ಪುಡಿ, ಏಲಕ್ಕಿ ದಳ ಮತ್ತು ಕೇಸರಿ ಬಣ್ಣ. ಇಷ್ಟನ್ನು ಹಂಗೆ ಬೇಕಾಗುತ್ತೆ ಕೇಸರಿ ಬಾತ್ಗೆ. ಈಗ ನೋಡಿ, ನಾನು ಒಲೆ ಮೇಲೆ ಹಚ್ಚಿ ಇಟ್ಟಿದ್ದೀನಿ. ಈಗ ರವೆ ಹುರ್ಕೊತೀನಿ. ರವೆನ ಆದಷ್ಟು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ನೋಡಿ, ಹೀಗೆ ರವೆ ಹುರಿದಾಯಿತು. ಇದು ಕೆಂಪಗೆ ಹೀಗೆ ಹುರ್ಕೊಬೇಕು, ಸೀಸಲೂಬಾರ್ದು. ಮತ್ತು ಅದನ್ನು ನೋಡಿ ಹೀಗೆ ಈ ಥರ ಹುರ್ಕೊಬೇಕು. ಹುರ್ಕೊಂಬಿಟ್ಟು ಹೀಗೆ 1 ಕಪ್ಪಿಗೆ ಇದನ್ನು ಸರ್ವ್ ಮಾಡಿಬಿಟ್ಟು ಇದು ಒಂದು ಸ್ವಲ್ಪ ಎಣ್ಣೆ, 3 ಸ್ಪೂನ್ ತುಪ್ಪ, ಹಾಕಿ ಸ್ವಲ್ಪ ಅದು ಕಾಯ್ದ ಮೇಲೆ ನೋಡಿ ಕಾದಿದೆ. ಈಗ ದ್ರಾಕ್ಷಿ ಮತ್ತು ಸ್ವಲ್ಪ ಆಗಲೇ ನಾನು ಗೋಡಂಬಿ ಹುರಿದಿಟ್ಕೊಂಡಿದ್ದೆ, ಇದನ್ನು ಎರಡನ್ನು ಹೀಗೆ ಹುರ್ಕೊಬೇಕು. ಆ ದ್ರಾಕ್ಷಿ ಗುಂಡಗಾಗಬೇಕು, ಗೋಡಂಬಿನೂ ಹೀಗೆ ಹಿಂಗಾಗಬೇಕು. ಈಗ ಎಲ್ಲ ಆದಮೇಲೆ ಈಗ ಮತ್ತೆ ಹುರಿದಿರುವ ರವೆಯನ್ನು ಮತ್ತೆ ಇದಕ್ಕೆ ಮಿಕ್ಸ್ ಮಾಡಬೇಕು. ಮತ್ತು ಸಕ್ಕರೆ ಹೇಳಿದ್ನಲ್ಲ, ಅದರ 3/4 ಭಾಗ ಕಪ್ಪು ಸಕ್ಕರೆ ಅದನ್ನು ಹಾಕಿ ಇದು ಮಾಡ್ಕೋಬೇಕು. ಮತ್ತು ಎಣ್ಣೆಲ್ಲ ಮತ್ತೆ ಹೀಗೆ ಹುರಿಬೇಕು. ಮತ್ತು ಆಮೇಲೆ ಸ್ವಲ್ಪ ಕೇಸರಿ ದಳವನ್ನು ಮಿಕ್ಸ್ ಮಾಡ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಈಗ ನಾನು ಅಳತೆ ಕಪ್ ತಗೊಂಡು ಅದಕ್ಕೆ 1 ಅಳತೆಗೆ 2 ಕಪ್ ನೀರನ್ನ ನಾನು ಹಾಕ್ತಾಯಿದ್ದೀನಿ. ಎರಡು ಕಪ್ಪು 2.5 ಕಪ್ಪು ಹಾಕ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಕೇಸರಿ ಕಲರ್ ಸ್ವಲ್ಪ ಹಾಕೊಬೇಕು. ಕೇಸರಿ ಬಣ್ಣ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಹಿಂಗುರಿ ಎತ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ನೋಡಿ, ರೆಡಿ, ಕೇಸರಿ ಬಾತ್ ರೆಡಿ. ಈಗ ತೆಗೆದು ನೋಡಿದ್ರೆ ಒಳ್ಳೆ ಘಮಘಮಿಸುವ ಕೇಸರಿ ಬಾತ್ ರೆಡಿ ಆಗುತ್ತೆ. ಇದನ್ನು ನೋಡಿ ವೀಕ್ಷಕರೇ, ಈಗ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ತುಪ್ಪವನ್ನು ಲಾಸ್ಟಲ್ಲಿ ಈ ಮೇಲೆ ಹಾಕಿದಾಗ ಚೆನ್ನಾಗಿ ಬರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ತುಪ್ಪವನ್ನು ನಾವು ಹಾಕೋಬೋದು.
ಇದಕ್ಕೆ ಚಿರೋಟಿ ರವೆನ ನಾನು ತಗೊಂಡಿದ್ದೀನಿ. ಅದರಿಂದ ನೋಡಿ ಎಷ್ಟು ಸ್ಮೂತಾಗಿ ಹೇಗೆ ಬರುತ್ತೆ. ಈಗ ಇದನ್ನು ಒಂದು ಕಪ್ಗೆ ನೋಡಿ ವೀಕ್ಷಕರೇ, ಕೇಸರಿ ಬಾತ್ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ನಾನು ಪದ್ಮಾ ಶಿವಕುಮಾರ್ ಕಿಚನ್ನಿಂದ ನಾನು ಕೇಸರಿ ಬಾತ್ ಮಾಡೋ ವಿಧಾನ ತಿಳಿಸಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.